ಲೇಡೀಸ್ ಅಂಡ್ ಜೆಂಟಲ್ಮನ್, ಡಿ.ಕೆ. ಶಿವಕುಮಾರ್ ಕೋಟೆಗೆ ಅವರ ಬದ್ಧ ರಾಜಕೀಯ ವೈರಿಗ ನುಗ್ಗಿಬಿಟ್ಟಿದ್ದಾರೆ. ನೀವು ಯೋಚನೆ ಮಾಡ್ಬೋದು, ಯಾರಿದು ರಾಜಕೀಯ ವೈರಿ, ಯಾವುದದು ಡಿ.ಕೆ. ಶಿವಕುಮಾರ್ ಕೋಟೆ ಅಂತಂದರೆ ರಾಮನಗರ ಜಿಲ್ಲೆ ಅಥವಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಡಿ.ಕೆ. ಶಿವಕುಮಾರ್ ಅವರ ಕೋಟೆ. ಅವ್ರ ಕೋಟೆಯಲ್ಲಿ ಈಗಾಗಲೇ JDS ನವರು ಇದ್ದಾರಲ್ಲ, ಮತ್ತೆ ಯಾರು ನುಗ್ಗಿದ್ರು ಅಂತಂದರೆ, ನುಗ್ಗಿರ್ತಕ್ಕಂಥವ್ರು ಅಂತಿಂಥ ನಾಯಕನಲ್ಲ, ಹಿಂದೂ ಹುಲಿ ಡಿ.ಕೆ. ಶಿವಕುಮಾರ್ ಅವರ ಶತಾಯ ಗತಾಯ ಪರಮ ಅನಾದಿ ಕಾಲದ ರಾಜಕೀಯ ಬದ್ಧ ದ್ವೇಷಿ ಮತ್ತು ಬದ್ಧ ವೈರಿ. ಯಾರದು? ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್. ಈಗ ಅವರು ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರು ಕಣ್ಣು ಹಾಕಿರ್ತಕ್ಕಂಥ ಬಿಡದಿ ಟೌನ್ಶಿಪ್ನ ಬಿಡದಿ ರೈತರಿಗೆ ಬಂದು ಅವರ ಪರವಾಗಿ ನಿಂತು ಪ್ರತಿಭಟನೆಯನ್ನು ಮಾಡಿಬಿಟ್ಟಿದ್ದಾರೆ. ಅಂದರೆ ಘಂಟಾಘೋಷವಾಗಿ ಡಿ.ಕೆ. ವಿರುದ್ಧ ಬಹಿರಂಗ ಯುದ್ಧದ ಘೋಷಣೆಯನ್ನು ಮಾಡಿಬಿಟ್ಟಿದ್ದಾರೆ ಯತ್ನಾಳ್. ಏನಾಗ್ಬೋದು ಇದರ ಪರಿಣಾಮ? ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಸುಮ್ಮನಿರ್ತಾರಾ? ರೈತರನ್ನು ಒಕ್ಕಲೆಬ್ಬಿಸ್ತಾರಾ? ಟೌನ್ಶಿಪ್ ಆಗುತ್ತಾ? ಟೌನ್ಶಿಪ್ ಆಗೋದಕ್ಕೆ ಬಿಡೋದಿಲ್ವಾ? ಯತ್ನಾಳ್ ಬಿಡದಿಗೆ ಬಂದಿರೋದಕ್ಕೂ ಬಿಡದಿಯಲ್ಲೇ ಇರತಕ್ಕಂಥ JDS ನಾಯಕ HD ಕುಮಾರಸ್ವಾಮಿ ಅವ್ರಿಗೂ ಏನಾದರೂ ಇಂಟರ್ ಕನೆಕ್ಷನ್ ಇದೆಯಾ? ಕುಮಾರಸ್ವಾಮಿ ಮತ್ತು ಯತ್ನಾಳ್ ಸೇರಿಕೊಂಡು ಡಿ.ಕೆ. ಶಿವಕುಮಾರ್ ಅವರನ್ನ ಹಣಿಯುವಂತಹ ತಂತ್ರ ಏನಾದರೂ ಮಾಡ್ತಿದ್ದಾರಾ? ಇದಕ್ಕೆ ರೈತರನ್ನು ಬಳಸ್ಕೊಳ್ತಿದ್ದಾರಾ? ಇವೆಲ್ಲವನ್ನು ಕೂಡ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೇನರ್. ನಾನು ಹಬೀಬ್ ದಂಡಿ. ಕಳೆದ 450 ದಿನಗಳಿಂದಲೂ ಕೂಡ ಬಿಡದಿಯಲ್ಲಿ ರೈತರ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ. ಯಾವುದೇ ಕಾರಣಕ್ಕೆ ಬಿಡದಿಯಲ್ಲಿ ಪ್ಲಾನ್ ಮಾಡಿರ್ತಕ್ಕಂಥ ಬಿಡದಿ ಟೌನ್ಶಿಪ್ ಇದೆಯಲ್ಲ, ಅದರ ನಿರ್ಮಾಣಕ್ಕೆ ನಾವು ಬಿಡೋದಿಲ್ಲ. ಅಲ್ಲಿಗೆ ಆ ಯೋಜನೆಗೆ ನಮ್ಮ ರೈತರ ಜಮೀನನ್ನು ಕೊಡೋದಿಲ್ಲ. ಅದು ಫಲಭರಿತ, ಸಂಪದ್ಭರಿತ ಮತ್ತು ವರ್ಷದ 12 ತಿಂಗಳು ಕೂಡ ಬೆಳೆ ತೆಗೆಯುವಂತಹ ಜಮೀನುಗಳು. ಅದನ್ನು ಕೊಟ್ಟು ನಾವು ಎಲ್ಲಿಗೆ ಹೋಗಬೇಕು? ನಮ್ಮ ಮೇಲೆ ಅನ್ಯಾಯ ಮಾಡ್ತಿದ್ದೀರಾ? ಬೇಡ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಅಧಿಕಾರಕ್ಕೆ ಬಂದ ನಂತರದಿಂದಲೂ ಕೂಡ ಈ ಕೂಗು ಕೇಳಿ ಬರ್ತಾ ಇದೆ. ಆದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಹಿಡಿದ ಪಟ್ಟನ್ನು ಬಿಡೋದಕ್ಕೆ ತಯಾರಿಲ್ಲ. ಶತಾಯಗತಾಯ ಅಲ್ಲಿ ನಾನು ಟೌನ್ಶಿಪ್ ಮಾಡಿಯೇ ಸಿದ್ಧ ಅನ್ನುವಂಥ ಮಾತನ್ನು ಹೇಳಲಾಗ್ತಾ ಇದೆ. ಜೊತೆಗೆ ಅಲ್ಲಿರ್ತಕ್ಕಂಥ ಕೆಲವು ರೈತರು ಇಲ್ಲ ಇದು ರೈತರ ಮೇಲಿನ ದಾಳಿ ಅಂದರೆ ಸುಧಾ ಡಿ.ಕೆ. ಶಿವಕುಮಾರ್ ಹೇಳುವಂಥದ್ದು ಇಲ್ಲಿಲ್ಲ, ಅಲ್ಲಿರ್ತಕ್ಕಂಥ ರೈತರನ್ನ ಈ JDSನವರು ಒಕ್ಕಲೆಬ್ಬಿಸ್ತಿದ್ದಾರೆ, ಅವ್ರು ತಲೆ ಕೆಡಿಸ್ತಾ ಇದ್ದಾರೆ. ಒಂದಷ್ಟು ಜನ ರೈತರು ತಾವಾಗಿಯೇ ಅದನ್ನು ಕೊಡಲಿಕ್ಕೆ, ಜಮೀನು ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿ ಆ ಕುರಿತ ಬೆಳವಣಿಗೆಗಳು, ಪರ ವಿರೋಧ ಎಲ್ಲ ರೀತಿಯ ನಾಟಕಗಳು ಕೂಡ ನಡೆದು ಬಿಟ್ಟಿದ್ದಾವೆ ಅಲ್ವಾ ಬಿಡದಿಯಲ್ಲಿ. ಈಗ ಅಲ್ಲಿಗೆ ಹಿಂದೂ ಹುಲಿ ಎಂಟ್ರಿ ಕೊಟ್ಟಿದೆ. ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಡಿ.ಕೆ. ಶಿವಕುಮಾರ್ ನಡುವಿನ ರಾಜಕೀಯ ವೈರತ್ವ ಎಂಥದ್ದು ಅನ್ನುವಂಥದ್ದನ್ನು ನಾವು ನೋಡಿದ್ದೀವಿ. ಏಕವಚನದಲ್ಲಿ ಬಾಯಿಗೆ ಬಂದ ಹಾಗೆ ಯಾವುದೇ ರೀತಿಯ ನೈತಿಕತೆ, ಮಾತಿನ ಮರ್ಯಾದೆ ಯಾವುದೂ ಕೂಡ ಇಟ್ಕೊಳ್ಳದೆ ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಗೆ ಬಂತು ಬಾಯಿಗೆ ಹಾಗೆ ಬೈಯೋದರಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಎತ್ತಿದ ಕೈ. ಹಲವಾರು ಬಾರಿ, ಈಗಾಗಲೇ ಹಲವಾರು ವರ್ಷಗಳಿಂದ ಅವರು ಬೈಕೊಂಡೇ ಬಂದಿದ್ದಾರೆ. ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಅಂತದಲ್ಲಿ ಒಂಚೂರು ಸುಮ್ಮನಿರ್ಬೋದೇ ಹೊರತು, ಆದರೆ ಅವರ ಈ ಒಂದು ಅಟ್ಯಾಕಿಂಗ್ ಇದೆಯಲ್ಲ, DCM ಆಗಿದ್ದಾಗ ಅಥವಾ ಬರೀ ಸಚಿವರಾಗಿದ್ದಾಗ, ಬೆಂಗಳೂರು ಉಸ್ತುವಾರಿ ಹೊತ್ಕೊಂಡಿದ್ದಾಗ ಡಿ.ಕೆ. ಶಿವಕುಮಾರ್ ಅವರು ಯತ್ನಾಳ್ ಅವರು ಮಾತಾಡ್ತಾ ಇದ್ದ ರೀತಿನೇ ಬೇರೆ. ಆದರೆ ಈಗ ಮುಖ್ಯಮಂತ್ರಿಯಾಗಿ ಇದ್ದಾಗ ಮಾತಾಡ್ತಾ ಇರ್ತಕ್ಕಂಥ ರೀತಿನೇ ಬೇರೆ. ಈಗ ಅವರು ನೇರವಾಗಿ ಬಿಡದಿಗೆ ಬಂದಿದ್ದಾರೆ, ಬಿಡದಿ ರೈತರೊಂದಿಗೆ ಮೀಟಿಂಗ್ ಮಾಡಿದ್ದಾರೆ, ಅವರ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಶತಾಯಗತಾಯ ಯಾವುದೇ ಕಾರಣಕ್ಕೆ ನಾನು ನಿಮ್ಮ ಜಮೀನನ್ನು ಸರ್ಕಾರಕ್ಕೆ ಕೊಡೋದಕ್ಕೆ ಬಿಡೋದಿಲ್ಲ ಅನ್ನೋಂಥ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ವಿಜಯಪುರದಲ್ಲೇ ಒಂದು ದೊಡ್ಡ ಮಟ್ಟದ ಕೇಸರಿ ಶಾಲ್ನ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈಗೇನೆ ಈ ಹಿಜಾಬ್ ನಾವು ವಾಪಸ್ ತೆಗೆದುಕೊಂಡಿದೆಯಲ್ಲ, ಹಿಜಾಬ್ ನಿಷೇಧವನ್ನು ಕಾಂಗ್ರೆಸ್ ಸರ್ಕಾರ ವಾಪಸ್ ತೆಗೆದುಕೊಂಡಿದೆಯಲ್ಲ, ಹಾಗಾಗಿ ಅಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ವಿದ್ಯಾರ್ಥಿಗಳಿಗೆ ಕೇಸರಿ ಶಾಲ್ ಹಾಕುವ ಮೂಲಕ ಸರ್ಕಾರದ ನಿರ್ಧಾರಗಳಿಗೆ ತೊಡೆ ತಟ್ಟುವಂಥ ಮತ್ತು ಎದುರು ಬೀಳುವಂಥ, ಪ್ರತಿಭಟಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗ್ಬಿಟ್ಟಿದ್ದಾರೆ. ಅದಷ್ಟೇ ಅಲ್ಲದೆ ಈಗ ಬಿಡದಿಗೆ ಬಂದು ಡಿ.ಕೆ. ಶಿವಕುಮಾರ್ ಅವರ ನೆಲದಲ್ಲೇ, ಅವರ ಕೋಟೆಯಲ್ಲೇ, ಅವರ ಮನೆಗೆ ಬಂದು ಡೈರೆಕ್ಟ್ ಆಗಿ ಚಾಲೆಂಜ್ ಹಾಕ್ತಿದ್ದಾರೆ. ಇದು ಕೇವಲ ರೈತರ ಹೋರಾಟ ಅಷ್ಟೇ ಆಗಿ ಉಳಿದಿಲ್ಲ ಮತ್ತು ಅಷ್ಟೇ ಆಗಿ ಉಳಿಯೋ ಸಾಧ್ಯತೆಯೂ ಇಲ್ಲ. ಇದು ಕೋಮುವಾದಕ್ಕೂ ತಿರುಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಯತ್ನಾಳ್ ಯಾರು? ಹಿಂದೂ ಹುಲಿ ಅಲ್ಲ, ಅವರು
JDS ಅಲ್ಲಿ ಜಾತ್ಯತೀತ ಜನತಾ ದಳ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಾಗ ಅವರು ಅಲ್ಪಸಂಖ್ಯಾತರ ಜೊತೆ ಹೇಗೆಲ್ಲ ನಡೆದುಕೊಳ್ತಾ ಇದ್ರು ಅನ್ನುವಂಥದ್ದು ಬೇರೆ ವಿಚಾರ. ಅವರ ಅಲ್ಪಸಂಖ್ಯಾತ ಅಥವಾ ಜಾತ್ಯತೀತವಾದಿ ನಿಲುವುಗಳು ಹೇಗಿದ್ವು ಅನ್ನುವಂಥದ್ದು ಬೇರೆ ವಿಚಾರ. ಈಗ ಬಿಜೆಪಿಗೆ ಬಂದಾದ್ಮೇಲೆ, ಬಿಜೆಪಿಯಿಂದ ಉಚ್ಚಾಟನೆ ಆದ ಮೇಲೆ, ಮತ್ತೆ ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳುವಂಥ ಅನಿವಾರ್ಯತೆಗೆ ಯತ್ನಾಳ್ ಬಂದ ಮೇಲೆ ಅದು ಹೇಗೆ ಹಿಂದೂ ಹುಲಿಯಾಗಿ ಬದಲಾದರೂ, ಅದು ಹೇಗೆ ಪುಂಖಾನುಪುಂಖವಾಗಿ ದ್ವೇಷ ಭಾಷಣವನ್ನು, ಮತೀಯ ಭಾಷಣವನ್ನು ಅವರು ಮಾಡ್ತಾರೆ ಅನ್ನೋಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಈಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಅವರು ಕೌಂಟರ್ ಕೊಡೋದಕ್ಕೆ ಬಂದಿದ್ದಾರೆ. ಇಲ್ಲಿ ನೋ ಡೌಟ್ ಈಗಾಗಲೇ ಅಲ್ಲಿ JDSನ ನಾಯಕರು HD ಕುಮಾರಸ್ವಾಮಿಯಲ್ಲಿ ಬಿಡದಿಯಲ್ಲೇ ತಮ್ಮ ಫಾರ್ಮ್ ಹೌಸನ್ನು ಇಟ್ಕೊಂಡಿರ್ತಕ್ಕಂಥದ್ದು ಮತ್ತು ಅಲ್ಲಿನ ರೈತರ ಜೊತೆಗಿರ್ತಕ್ಕಂಥದ್ದು ಕುಮಾರಸ್ವಾಮಿ, ಯತ್ನಾಳ್ ಇಬ್ಬರೂ ಸೇರಿಕೊಂಡು ಈಗ DK ಅವರಿಗೆ ಹೈರಾಣ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನೋಡಿ, ಯತ್ನಾಳ್ ಅವರು ಎಂತೆಂಥ ಮಾತನ್ನು ಹೇಳಿದ್ದಾರೆ ಗೊತ್ತಾ ಡಿ ಕೆ ಶಿವಕುಮಾರ್ ಅವ್ರಿಗೆ. ಈ ಹಿಂದೆ ಹೇಳಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು ಭ್ರಷ್ಟ, ದುಷ್ಟ, ಇನ್ನೇದೇದೋ DK ಅವರು ಲೂಟಿ ಹೊಡಿತಿದ್ದಾರೆ, ಮಹಾಭ್ರಷ್ಟ. ಇನ್ನೊಂದು ಮಾತು ಹೇಳಿದ್ರು, ಕಾಂಗ್ರೆಸ್ಸಿಗೆ ಏನಾದರೂ ಬರ್ತೀರಾ ಅಂದರೆ DK ಇರೋವರೆಗೂ ನಾನು ಕಾಂಗ್ರೆಸ್ಸಿಗೆ ಬರಲ್ಲ ಅನ್ನೋಂಥ ಮಾತನ್ನು ಹೇಳಿಬಿಟ್ರು. ಇನ್ನೇನು ಬರೋ ಸಾಧ್ಯತೆಯೂ ಇಲ್ಲ ಬಿಡಿ, ಅದು ಬೇರೆ ವಿಚಾರ. ಆದರೆ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಯತ್ನಾಳ್ರವರ ಈ ಫೈಟ್ ಇದೆಯಲ್ಲ, ಇನ್ನೊಂದು ರಾಜಕೀಯ ತಿರುವನ್ನು ಪಡೆದುಕೊಳ್ತಾ ಇದೆ. ಯತ್ನಾಳ್ JDS ಸೇರ್ಕೋಬೋದಾ ಗೊತ್ತಿಲ್ಲ. JDS ಜೊತೆಗೆ ನಾಯಕರ ಜೊತೆ ಸೇರಿಕೊಂಡು ಯತ್ನಾಳ್ ಅವರು DKಯನ್ನು ಮಟ್ಟ ಹಾಕೋದಕ್ಕೆ ತಯಾರಾಗಬಹುದಾ? ಬಹುತೇಕ ಸಾಧ್ಯತೆ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮತ್ತೆ ಹಿಡಿತವನ್ನು JDS ಪಡೆದುಕೊಳ್ಳುತ್ತಾ ಯತ್ನಾಳ್ ಬಲದಿಂದ ಸಾಧ್ಯತೆ ಇದೆ. ಹಾಗಾಗಿ DK ಶಿವಕುಮಾರ್ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡಬೇಕಾಗಿದೆ. ಈಗ ಅಲ್ಲಿ ಕೇವಲ ಒಕ್ಕಲಿಗರ ಲಾಬಿ ಅಥವಾ ಒಕ್ಕಲಿಗರ ಫೈಟ್ ಅಷ್ಟೇ ಅಲ್ಲ, ಹಿಂದೂ ಹುಲಿ, ಹಿಂದೂ ಕಾರ್ಯಕರ್ತರು, ಹಿಂದೂ ಇಶ್ಯೂಸ್ಗಳು ಕೂಡ ಎಂಟ್ರಿ ಕೊಟ್ಟಿವೆ ರಾಮನಗರಕ್ಕೆ, ಬಿಡದಿಗೆ, ಬೆಂಗಳೂರು ದಕ್ಷಿಣ ಜಿಲ್ಲೆಗೆ. ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಮತ್ತು DK ಶಿವಕುಮಾರ್ ಅವರ ಕರ್ತವ್ಯ. ಅಥವಾ ಅವರು ಕರ್ತವ್ಯವನ್ನು ಮರೀತಾರಾ ಅಥವಾ ಅವಕಾಶ ಮಾಡಿಕೊಡ್ತಾರಾ, ಎಲ್ಲವೂ ಕೂಡ ಕಾಲವೇ ನಿರ್ಧರಿಸಲಿದೆ. ಈ ಕುರಿತಂತ ಮತ್ತಷ್ಟು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.